ಸರ್, ತಮ್ಮ ಕ್ರಿಕೆಟ್ ಪಯಣ ಹೇಗೆ ಆರಂಭ ಆಯಿತು? ಕ್ರಿಕೆಟ್ ಮೇಲಿನ ಪ್ರೀತಿ ಹೇಗೆ ಶುರು ಆಯಿತು ಸರ್? ನಾವು 1975ರಲ್ಲಿ ವಿಕ್ರಮ್ ಕ್ರಿಕೆಟ್ ಕ್ಲಬ್ ನಮಗಿಂತ ಹಿರಿಯರು ಸ್ಟಾರ್ಟ್ ಮಾಡಿದ್ರು. ಆವಾಗ ನಾವು SLC ಹೋಗ್ತೇವೆ. ನಾವು 76-77ರಲ್ಲಿ ನಾವು ಆ VCCಗೆ ಸೇರ್ಪಡೆಯಾಗಿ ಆವಾಗ ಲೆದರ್ ಬಾಲ್, ಆವಾಗ ಟೆನ್ನಿಸ್ ಬಾಲ್, ನಾವು ಲೆದರ್ ಬಾಲೇ ಕ್ರಿಕೆಟ್ ನಾವು ಸ್ಟಾರ್ಟ್ ಮಾಡೋದು. ಆವಾಗ 3-4-5-6 ವರ್ಷ ಆಡಿದ ನಂತರ ನಮಗೆ ಮ್ಯಾಚ್ ಮಾಡಲಿಕ್ಕೆ ಎದುರುಗಡೆ ಟೀಮ್ ಇರಲಿಲ್ಲ. ಆವಾಗ ಭಟ್ಕಳದಿಂದ ಒಂದು ಟೀಮ್ ನಮಗೆ ವರ್ಷಕ್ಕೆ ಒಂದ್ಸರಿ ಬರ್ತಿತ್ತು, ಕುಂದಾಪುರದಿಂದ ಒಂದು ಟೀಮ್ ಬರ್ತಿತ್ತು. ಆ ಕಾಲಘಟ್ಟದಲ್ಲಿ ಏನಾಯಿತು, ಮತ್ತು ಈ ಬರೀ ಲೆದರ್ ಬಾಲ್ ಆಡ್ತಾ ಇದ್ದರೆ ನಮಗೆ ಮ್ಯಾಚ್ ಇಲ್ಲ ಅನ್ನೋ ಸಂದರ್ಭದಲ್ಲಿ ಟೆನ್ನಿಸ್ ಬಾಲ್ ಗಂಗೊಳ್ಳಿಯಲ್ಲೇ ಫಸ್ಟ್ ಸ್ಟಾರ್ಟ್ ಆದ್ದು. ಟೆನ್ನಿಸ್ ಬಾಲ್ ಕ್ರಿಕೆಟ್ ಸ್ಟಾರ್ಟ್ ಆಯಿತು ಕುಂದಾಪುರ ಗಂಗೊಳ್ಳಿಲ್ಲ. ಆವಾಗ ನಾವು ಹೊರಗಡೆ ಟೂರ್ನಮೆಂಟ್ಗೆ ಹೋಗಬೇಕಿದ್ರೆ ನಾವು ಟೆನ್ನಿಸ್ ಆಡಬೇಕು. ಆವಾಗ ಲೆದರನ್ನು ಸ್ವಲ್ಪ ಬದಿಗಿಟ್ಟು ಟೆನ್ನಿಸ್ ಆಟ ಸ್ಟಾರ್ಟ್ ಮಾಡೋದು. ಅಂದರೆ ಒಂದು 6 ತಿಂಗಳು ಸ್ಟಾರ್ಟ್ ಮಾಡಿದ ನಂತರ ನಾವು ಎಲ್ಲ ಹೊರಗಡೆ ಕುಂದಾಪುರ, ಉಡುಪಿ, ಸಾಗರ, ಹೊಸನಗರ ಎಲ್ಲ ಟೂರ್ನಮೆಂಟ್ಗೆ ಹೋಗೋದು ಸ್ಟಾರ್ಟ್ ಮಾಡೋದು. ಅದ ನಂತರ ಎಲ್ಲ ಕಡೆಗೂ ಟೆನ್ನಿಸ್ ಆದ್ದರಿಂದ ಎರಡನೇ ನಾವು ಲೆದರ್ ಬಾಲಿಗೆ ಬರಲಿಲ್ಲ. ಮತ್ತು ನಮ್ಮ ಮನಸ್ಸಲ್ಲೂ ತುಂಬ ಬೇಸರ ಇದೆ. ಯಾಕಂದರೆ ಅಂಥ ಒಂದು ಲೆದರ್ ಬಾಲ್ ಆ ಕಾಲದಲ್ಲೇ ಸ್ಟಾರ್ಟ್ ಮಾಡಿದವರು ನಾವು ಅದನ್ನು ಪುನಃ ಟೆನ್ನಿಸಿಗೆ ಬಂತಲ್ಲ ನಮ್ಮ ಬೇಜಾರು. ಯಾಕಂದರೆ ಯಾವ ನಮ್ಮ ಒಂದು ಹುಡುಗರು, ಹೊಸ ಹುಡುಗರು ಯಾರೂ ಒಂದು ಸ್ಟೇಟಿಗೆ ಆಗಲಿ ಒಂದು ಯೂನಿವರ್ಸಿಟಿಗೆ ಆಗಲಿ ಯಾವುದ್ರಲ್ಲೂ ಆಡಲಿಕ್ಕೆ ಯಾರೂ ಆಗೋದಿಲ್ಲ. ಯಾಕಂದರೆ ಈ ಟೆನ್ನಿಸಲ್ಲಿ ಏನೂ ಇಂಪ್ರೂವ್ಮೆಂಟ್ ಆಗೋದಿಲ್ಲ, ಅಂದರೆ ಆ ಒಂದು ಸ್ಟ್ಯಾಂಡರ್ಡಿಗೆ ಬರುವುದಿಲ್ಲ ಅಂತ ಹೇಳಿ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಆವಾಗ. ಯಾಕಂದರೆ ನಾವು ಲೆದರ್ ಕೈ ಕ್ಲೋಸ್ ಮಾಡೋದು. ಯಾಕಂದರೆ ಈಗ ಕಳೆದ ಸಾರಿ ಒಂದು 2 ವರ್ಷ ಹಿಂದೆ ನಾವೊಂದು ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಮಾಡುವಾಗ ನಾವು ಈ ಡೋನರ್ಸ್ ಹತ್ರ ಹೋಗುವಾಗ, ಸರ್ ನಾವು ಒಂದು ಟೆನ್ನಿಸ್ ಲೆದರ್ ಬಾಲ್ ಅಕಾಡೆಮಿ ಮಾಡಿ ಅಲ್ಲಿ ಮಕ್ಕಳಿಗೆ ಕೋಚಿಂಗ್ ಕೊಟ್ಟು ಮಕ್ಕಳು ತಯಾರು ಮಾಡಬೇಕು, ಸ್ವಲ್ಪ ಸಾಕಷ್ಟು ಜಾಸ್ತಿ ನಮಗೆ ಒಂದು ಸಹಾಯ ಮಾಡಿ ಮತ್ತು ಈ ಟೂರ್ನಮೆಂಟಿಗೆ ಯೂಸ್ ಮಾಡಿ ಉಳಿದ್ರೆ ಅದನ್ನು ಮಾಡ್ತೇವೆ ಅಂತ ಹೇಳಿದವಾಗ ನಮಗೆ ಕೆಲವು ಡೋನರ್ಸ್ ಎಲ್ಲ ಆಯ್ತು ಅದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ನಮಗೆ ಒಂದು ಸ್ವಲ್ಪ ಹಣ ಸಹಾಯ ಮಾಡಿದ್ರು. ಆ ಟೂರ್ನಮೆಂಟ್ ಮಾಡಿ ಉಳಿದ ಹಣದಿಂದ ನಾವು 2 ವರ್ಷದಿಂದ ಈ ಲೆದರ್ ಬಾಲ್ ಮಕ್ಕಳಿಗೆ ಟ್ರೈನಿಂಗ್ ಕೊಡುವಂಥದ್ದು ಸ್ಟಾರ್ಟ್ ಮಾಡಿ. ಈಗ ಸರ್ ಹೇಳೋದಾದರೆ ಟೆನ್ನಿಸ್ ಬಾಲ್ ಮತ್ತು ಲೆದರ್ ಬಾಲ್ ಇದರ ವ್ಯತ್ಯಾಸಗಳೇನು? ಯಾಕೆ ಟೆನ್ನಿಸ್ ಬಾಲ್ ಅಥವಾ ಲೆದರ್ ಬಾಲ್ ಅಂತ ಆಯ್ಕೆಗಳಾಗ್ತವೆ ಅಂತ? ಅಂದರೆ ಈಗ ಎಲ್ಲ ಅಂತಾರಾಷ್ಟ್ರೀಯ ಪಂದ್ಯ ಎಲ್ಲ ನಡೆಯುವುದು ಲೆದರ್ ಬಾಲಿಂದ. ಯಾಕಂದರೆ ಒಬ್ಬ ಹುಡುಗ ಈಗ ಕಾಂಪಿಟೇಷನ್ ಯುಗ, ಈಗ ಅವ ಕ್ರಿಕೆಟರ್ ಒಳ್ಳೆ ಕ್ರಿಕೆಟ್ ಅಂದು ಗುರುತು ಹಿಡುವುದೇ ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್, ಅಂದರೆ 10, 11, 12 ವರ್ಷ ಇರುವಾಗ ಅವ ಕ್ರಿಕೆಟರ್ ಅಂದಿಗೆ ಒಂದು ಗುರುತ ಅವ ಹಿಡಿಬೇಕು. ಯಾಕಂದರೆ ಅದ ನಂತರ 14, 16 ವರ್ಷ ಆಗುವಾಗ ಅಂಡರ್ 16, ಅಂಡರ್ 14 ಆಡಿ ಅವೇನೋ ಒಂದು ಹೆಸರು ತಗೊಂಡು ಯಾವುದೋ ಒಂದು ಡಿಸ್ಟಿಕ್ಕಿಗೋ ಸ್ಟೇಟಿಗೋ ಹೋದಂದು ಈ ಆಯ್ಕೆ ಮಂಡಳಿ ಯಾರ್ದಾರು ಒಂದು ಗಮನಕ್ಕೆ ಬಂದು ಅವ್ರನ್ನ ಒಂದು ಸಿಲೆಕ್ಷನ್ ಆಗುವ ಚಾನ್ಸ್ ಉಂಟು. ನಾವೀಗ 19 ವರ್ಷ ಒಳಗಿಂದ ಟೂರ್ನಮೆಂಟ್ ಮಾಡೋದು. ಯಾಕಂತ ಹೇಳಿದ್ರೆ ಇದರಲ್ಲಿ ಯಾವ ಯಂಗ್ಸ್ಟರ್ ಯಾರು ಬಂದರೆ ನಮ್ಮ ಸ್ಟೇಟಿಗೋ ಅಥವಾ ಯೂನಿವರ್ಸಿಟಿಗೆ ಯಾರು ಹೋದ ನಂತರ ಅವನು ಗುರುತು. ಈಗ IPL ಎಲ್ಲ 14-13 ವರ್ಷ ಮಕ್ಕಳು ಆಡ್ತಾ ಇರುವಂಥ ನೋಡ್ತೇವೆ. ಆ 20 ವರ್ಷದ ನಂತರ ಮೊದಲು ಕಪಿಲ್ ದೇವ್ ಎಲ್ಲ 20 ವರ್ಷ ನಂತರ ಒಂದು ಕ್ರಿಕೆಟಿಗೆ ಬಂದವರು. ಈಗ 20 ವರ್ಷ ನಂತರ ಅವ ಕ್ರಿಕೆಟಿಗೆ ಬರ್ತಾನೆ ಅಂದರೆ ಅದು ಅವನಿಗೆ ಕನಸೇ ಬಿಟ್ಟರೆ ಮತ್ತೇನಿಲ್ಲ. ಈಗ 13, 14, 15, 16 ವರ್ಷದೊಳಗೆ ಮತ್ತು ರಾಜ್ಯಕ್ಕೂ ಯಾವುದ್ರಲ್ಲೂ ಒಂದು ಅದೆಲ್ಲ ನಾವು ಗುರುತಿಸಿಕೊಂಡಲ್ಲಿ ಮಾತ್ರ ಅವನಿಗೊಂದು ಮುಂದಿನ ಕ್ರಿಕೆಟ್ ಫ್ಯೂಚರ್ ಉಂಟಂತ ನನ್ನ ಅನಿಸಿಕೆ. ಈಗ ಸರ್, ತಾವು ಕ್ರಿಕೆಟ್ಗೋಸ್ಕರ ಬೇರೆ 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 ಮೈದಾನಗಳಿಗೆ ಹೋಗ್ತೀರಿ, ಬೇರೆ ಬೇರೆ ಆಟಗಳನ್ನು ನೋಡ್ತೀರಿ. ಇಲ್ಲಿ ಆಟಕ್ಕೂ ಬೇರೆ ಬೇರೆ ಮೈದಾನಗಳಲ್ಲಿ ನಡೆಯುವಂಥ ಆಟಕ್ಕೂ ಏನಾದರೂ ವ್ಯತ್ಯಾಸಗಳು ಕಾಣಿಸಿವೆಯಾ? ಅಥವಾ ಕ್ರಿಕೆಟ್ ಪಯಣದಲ್ಲಿ ತಾವು ಅನುಭವಿಸಿದಂತೆ ಏನಾದರೂ ಹೊಸತನ ಏನಾದರೂ ಈ ಮೈದಾನದಲ್ಲಿ ತಮಗೆ ಕಾಣಿಸಿದೆಯಾ ಹೇಗೆ ಅಂತ? ಅಲ್ಲ, ನಮ್ಮ ಮೈದಾನದಲ್ಲಿ ನಾವು ಬೇರೆ ಕಡೆ ಹೊಸತನ ಏನಿಲ್ಲ. ನಾವು ಸಣ್ಣಿಂದ ನಾವು ಇಲ್ಲಿ ಟೂರ್ನಮೆಂಟ್ ಮಾಡೋದು ಒಂದು ಹೊರಗಡೆ ಉಡುಪಿ, ಕುಂದಾಪುರ, ಮ್ಯಾಂಗ್ಳೂರು ಆ ಕಡೆ ಹೊರಗಡೆ ಅಥವಾ ರಾಜ್ಯ ಮಟ್ಟದ ಮಾಡುವಾಗ ನಮ್ಮ ಬೆಂಗಳೂರದೆಲ್ಲ ಟೀಮ್ ಬರ್ತವೆ. ಅವ ನಮ್ಮ ಪಿಚ್ಚು, ನಮ್ಮ ಗ್ರೌಂಡು, ನಮ್ಮ ಊರು ಜನ ಮತ್ತು ನಮ್ಮ ಇಲ್ಲಿ ನಾವು ಕಂಡಕ್ಟ್ ಮಾಡುವಂಥ ವಿಧಾನ ಎಲ್ಲ ಅವರೆಲ್ಲರಿಗೂ ಖುಷಿ. ನಮ್ಮ ಹಿಂದೆ ಆಡಿ ಹೋದವ್ರ ಹತ್ರ ವಿಕ್ರಮ್ ಅಂತ ಹೇಳಿದ ಕೂಡಲೇ ನಮ್ಮ ಸಂಘಟನೆಗೆ ಅವರು ತುಂಬ ಒಂದು ಒತ್ತು ಕೊಟ್ಟು ಮಾತಾಡ್ತಾರೆ. ಯಾಕಂದರೆ ಅಲ್ಲಿ ಒಂದು ಶಿಸ್ತು. ಇದು ನಮ್ಮದು ಗ್ರಾಮೀಣ ಪ್ರದೇಶ, ಈಗ ತಾಲೂಕಾಗಿದೆ. ಆವಾಗ ನಮ್ಮಲ್ಲಿ ಏನೂ ಇಲ್ಲ. ಆದರೂ ಸಹ ಈ ಪರಿಸರದಲ್ಲಿ ನಾವು ಜನರಿಗೆ ಗುಣಮಟ್ಟದ ಕ್ರಿಕೆಟನ್ನು ಕೊಡುವಲ್ಲಿ ಮತ್ತು ಅವರಿಗೆ ಒಳ್ಳೆಯ ರೀತಿಯಲ್ಲಿ ನಾವು ಒಂದು ಬಂದ ಟೀಮನ್ನು ಅವರಿಗೆ ಖುಷಿಪಡಿಸಿ ಅವರಿಗೆ ಇಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡುವ ವಿಕ್ರಮ ಕ್ರಿಕೆಟ್ ಹಬ್ಬ ಇವತ್ತು ಮುಂಚೂಣಿಯಲ್ಲಿದೆ. ಹಾಗೆ ಹೊರಗಡೆ ಎಲ್ಲ ನಾವು ಕುಂದಾಪುರ ಹೋಗ್ತೇವೆ, ಉಡುಪಿ ಹೋಗ್ತೇವೆ, ಎಲ್ಲ ಕಡೆಯೂ ಅದೇ ಇದೇ ರೀತಿ ಇದೆ. ನಾವು ಕ್ರಿಕೆಟ್ ಆದ್ದರಿಂದ ಬೇರೆ ಎಲ್ಲ ಬಿಡಿ, ನಮ್ಮನ್ನೆಲ್ಲ ಹೋದರೂ ಒಂದು ಒಬ್ಬ ಕ್ರಿಕೆಟರ್ ಅಂತ ಗುರುತ ಹಿಡಿತಾರೆ. ಅದು ನಮ್ಗೆ ತುಂಬ ಖುಷಿ ಕೊಡುತ್ತೆ. ಬಹಳ ಅದ್ಭುತವಾದಂಥ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ಸರ್. ವಿಕ್ರಮ್ ಅಂದರೆ ಅದೊಂದು ಜೋಶ್ಫುಲ್ ಕ್ರಿಕೆಟ್ ತಂಡ ಅನ್ನುವಂಥದ್ದು ಮತ್ತು ಆಟಗಾರರಿಗೆ ಸ್ಫೂರ್ತಿದಾಯಕ ಅನ್ನುವಂಥ ಮಾತುಗಳನ್ನು ಹೇಳಿದ್ದೀರಿ. ಧನ್ಯವಾದಗಳು ಸರ್ ತಮಗೆ.